ದೇವ್ರನಾಗ ಒಳ್ಳೇದು ಅಂದ್ರು. ಅರ್ಥ ಆಗ್ಲಿಲ್ಲ ಇದು ಮಾತು ನಮಗ. ಅದನ್ನ ಹೇಳ್ತಾಳಕ್ಕೆ ಏನಂತಂದ್ರ, ಏನ್ ಅದ ಹೊಳ್ಳಿ ಯಾಕೆ ನಾವು ಆ ಒಂದು ಸೀರೆ ಉಟ್ಕೊಳಕ ಒಲ್ಲ ಅಂದಳು ಅಂದ್ರ, ಶರೀರದ ಮ್ಯಾಲಿರುವಂತ ಆ ಅಂಗ ವಸ್ತ್ರ ಶರೀರದ ಸೌಂದರ್ಯವನ್ನ ಮುಚ್ಚದ, ಕಣ್ಣಿಗೆ ನೋಡುವಂತ ಈ ಡಾಂಬಿಕ ಜನರಿಗೆ ಉತ್ತರ ಕೊಡ್ತಾಳಕ್ಕೆ ಏನಂದ್ರೆ, ಮುಚ್ಚಿಟ್ಟಿರುವಂತ ವಸ್ತುವಿನ ಮ್ಯಾಲ ಈ ಪ್ರಾಪಂಚಿಕರ ಮನಸ್ಸು ಹರಿತದ, ಬಚ್ಚಿಟ್ಟಿರುವ ವಸ್ತುಗಳ ಮ್ಯಾಲ ಬಚ್ಚಿಟ್ಟಿರುವ ವಸ್ತುಗಳ ಮ್ಯಾಲ ಈ ಪ್ರಪಂಚಿಕರ ಮನಸ್ಸು ಹೆಚ್ಚು ಹರಿತದ, ಮುಚ್ಚಿಟ್ಟಿರುವ ಮ್ಯಾಲ ಮನಸ್ಸು ಜಗ್ಗತ್ತದ. ಅದಕ್ಕ ಮುಚ್ಚಿಟ್ಟಿರೋದನ್ನ ಬೆಚ್ಚಿ ತೋರಿಸಿದ್ರೆ ಸಾಕು, ಮನಸ್ಸ ಒಂದು ಅರಳತದ, ಇಲ್ಲಂದ್ರ ಕೆರಳತದ. ಅರ್ಥ ಆಗ್ತದಂತ ಅನ್ಕೊಂತೀನಿ. ಹಂಗ ಬರದಾರ. ಬೆಚ್ಚಿ ಏನ ಶರೀರ ತೋರ್ಸಾಳಲ್ಲ ಅವ್ವ, ಆ ಶರೀರ ನೋಡಿ ಒಂದು ಮನಸ್ಸ ಅರಳಬೇಕ, ಇಲ್ಲಾಂದ್ರ ಮನಸ್ಸು ಕೆರಳಬೇಕು. ಮಜಾ ಹೆಂಗೈತಂದ್ರ, ನಾವು ಮುಚ್ಚಿಟ್ಟಿದ್ರ ಮ್ಯಾಗ ಬಾಳ ಹಂಬಲ್ ಇರ್ತೈತ್ರಿ. ಮುಚ್ಚಿಟ್ಟಿದ್ರ ಮ್ಯಾಗ ಬಾಳ ಹಂಬಲ್ ಇರ್ತೈತಿ. ಒಂದು ಮುದಿಕಿತ್ರಿ, ಒಂದು ಮುದಿಕಿತ್ತು. ಒಂದು ಮುದುಕಿ ಯಾರು ನೋಡಾಕತ್ತಿದ್ದಿಲ್ಲ ಆಕಿನ. 6 ಮಂದಿ ಮಕ್ಕಳು ಕೆಲ್ಸಕ್ಕೆ ಹೋಗಿದ್ರು ಬರ್ತಿದ್ರು. ಆದ್ರ ಮುದುಕಿನ ಒಂದು ಗುಡಿಸಲ್ದಾಗ ಇಟ್ಟಿದ್ರು, ಯಾರು ನೋಡೋಲಾಗಿದ್ರು. 6 ಮಂದಿ ಸ್ವಸ್ಥ್ಯಾರ, 6 ಮಂದಿ ಮಕ್ಕಳು. ಹೆಣ್ಣ ಬಡೀಲಿ ಒಬ್ರು ಆಕಿನ ಕಡೆ ನೋಡ್ತಿರ್ಲಿಲ್ಲ. ಆಕಿ ಮಠಕ್ಕೆ ಬಂದಳ್ರಿ, ಗುರುಗಳಿಗೆ ಭೇಟಿ ಆದಳು. ಯಪ್ಪಾ ನಾ ಮಠದಾಗಿರ್ತೀನಿ ಅಂದಳು. ಯಾಕೆವ ಅಂದ, 6 ಮಂದಿ ಮಕ್ಕಳೆಲ್ಲ ನಿನಗ ರಗಡ ಆಸ್ತಿ ಮಾಡ್ಯ ನಿನ್ನ ಮುದುಕ, ಅವ್ರ ಹೆಸರಿಗೆ ಹಚ್ಚಿರಿ. ಹೌದಪ್ಪ, ಅದ ತಪ್ಪಾಗ್ಯದ. ರಗಡ ಆಸ್ತಿ ಮಾಡಿದ ಎಲ್ಲ ಮಾಡಿದ ಖರೆ ಏನ್ ಮಾಡೋ ಮುದುಕ ಅವ್ರ ಹೆಸರಿಗೆ ಹಚ್ಚಿ ಹೋಗ್ಯಾನ. ನನ್ನರ ಯಾರು ನೋಡೋವರ ನಿನ್ನ ಮಠದಾಗ ಇಟ್ಕೋ. ಮಠದಾಗಿರೋ ಕರೆ 6 ಮಂದಿ ಮಕ್ಕಳು ನಿನ್ನನ್ನ ಮಠಕ್ಕೆ ಕಳಿಸ್ಯಾರಂದ್ರ 4 ಮಂದಿಯಾಗ ಅವ್ರ ಮರ್ಯಾದೆ ಹೋಗ್ತದ. ಮತ್ ಏನ್ ಮಾಡ್ಲಿ ಬಾಯಿಲಿ ಅಂದ್ರು. ಆ ಗುರುಗಳ ಕರೆದ್ರು. ಒಂದ್ ಸಾಣ ಒಂದು ಇಟ ಒಂದು ಡಬ್ಯಾಗ ಸುತ್ತಿ ಒಂದು ಡಬ್ಬಿ ಕೊಟ್ರಿ. ಡಬ್ಬಿ ಕೊಟ್ಟು ಹೇಳಿದ್ರ, ಮುದುಕಿ ಇದನ್ನ ನೀನ್ ತೆಗೆದುಬಿಟ್ಕೋ. ಏನು ಮಾಡುದು ಏನ್ ಮಾಡಬೇಡ. ಒಂದು 3 ಹೊತ್ತು ಏನ್ ಮಾಡು, ಅದನ್ನ ಹಿಂಗ ತಗೋ, ಹಿಂಗ ಅಲ್ಲಾಡ್ಸು, ಅಲ್ಲಿಡು. ಅಟ್ಟ ಎಷ್ಟು ದಿನ 3 ಹೊತ್ತು ಮಾಡಿ ಸಾಕು ಅಂದ್ರು. ಮನಿಗೆ ಒಯ್ದು ಅದು ಗುಡಿಸಲ್ದಾಗಿದ್ದಳಲ್ಲ, ಮನಿ ಅರಮನಿ ಬಾಜು ಗುಡಿಸಲ್ದಾಗ ಒಂದು ರೂಮ್ನಾಗ ಇಟ್ಟಿದ್ರು ಆಕಿ. ಆ ಗುಡಿಸಲ್ದಾಗ ಇಟ್ಟಿದ್ರು. ಅದನ್ನ ಏನ್ ತೆಲ್ಕೊಂಡ್ಳು, ಹಿಂಗ ಅಳಿಗಾಡ್ಸಿದ್ಳು, ನೋಡಿದ್ಳು, ಇಟ್ಲು. ಇನ್ನ ಮುದುಕಿ ಸತ್ತಿಗಿತ್ತಿತ್ತು ಅಂತೇಳಿ ದಿನಕ್ಕೆ 1 ಹೊತ್ತು 2 ಹೊತ್ತು ಊಟ ಕೊಡಾಕ್ ಬರ್ತಿದ್ರು ಸ್ವಸ್ಥ್ಯಾರು. ಅದ್ರಾಗ ಸಣ್ಣ ಊಟ ಕೊಡು ಪಾಳೆ ಇತ್ತು. ಬಂದು ಊಟ ಕೊಡಾಕ್ ಬಂದ್ರು. ಆಕಿ ಬರೋದಟ್ಟ ತಡ ಅದನ್ನ ಹಿಂಗ ಅಳಿಗಾಡ್ಸಿದ್ರು, ಹಿಂಗಿಟ್ಲು. ಒಂದಿಟ್ಟು ಡಬ್ಬಿ ಟೈಪ್ ಇತ್ರಿ ಅದು, ಗೊಳಗೊಳ ಮಾಡ್ತಿತ್ತು ಅದ್ರೊಳಗೆ. ಅಳಿಗಾಡ್ಸಿಟ್ರು. ಏನ ಅಂತ ವಿಚಾರ ಮಾಡಿದ್ರು ಶಶಿ. ಏನದ ಅದ್ ನೋಡ್ಬಾರ್ದು, ಹೋಗು ನಾ ಊಟ ಮಾಡ್ತೀನಿ ಹೋಗಂದ್ಲಿಕ್ಕೆ. ಆ ಶಶಿ ಮನಸ್ಸಿನ ಸಂಶಯ ಬತ್ರಿ, ಏನೋ ಇಟ್ಟೈತಿ ಮುದುಕಿ ಅಂದ್ರು. ಆಕಿ ಹೋಗಿ ಆ 5 ಮಂದಿ ಸ್ವಸ್ಥ್ಯಾರಿಗೆ ಹೇಳಿದ್ರು, ಮುದುಕಿ ಐತೈತಿ ಏನೋ ಇದ್ದಂಗೈತೆ ನೀನ, ನೋಡಲಿ ಏನೋ ಅಳಿಗಾಡ್ಸಾಕ. ಅವ್ರು ಬಂದು ಚಾ ಕೊಡಾಕೋಬೇಕು ಬಂದ್ರು. ಎಂದು ಚಾ 2 ಟೈಮ್ ಕೊಟ್ಟಿದ್ದಿಲ್ಲ ಅವ್ರು, 1 ಟೈಮ್ ಕೊಟ್ಟಿದ್ರು ಮುಂಜಾನೆ. ಸಂಜೆ ಮುಂದೆ ಒಬ್ಬೇಕು ಶಶಿ ಚಾ ಮಾಡ್ಕೊಂಡ್ ಬಂದಿನ ಅತ್ತಿ ಅಂದ್ರು. ಯವ್ವ ಎಂದು ತಂದಿಲ್ಲ ಇವತ್ತು ಯಾಕಂದ್ರು. ಇಲ್ಲವಾ ನಿಮ್ ತರಂಗಾತು, ಅಲ್ಲಿಡು ಅಂದ್ರು. ಆಕಿನ ಮುಂದಕ್ಕೆ ಮತ್ತೆ ಹಿಂಗ ಅಳಿಗಾಡ್ಸಿಟ್ಲು. ಆಕೆ ಅಂದ್ರು, ಏನದ ಕೇಳ್ಬಾರ್ದು, ಹೋಗ್ ಕೇಳ್ಬಾರ್ದು. ಇಟ್ಟು ಅನ್ನೋದ ತಡಾರಿ. ಅವ್ರ ಗಂಡದೇವ್ರು ಹೊರಗೆ ಬಂದ್ರಲ್ಲ, ಅವ್ರಿಗೆ ಹೇಳಿದ್ರು, ನಿಮ್ಮ ಅವ್ವ ಏನೋ ಇಟ್ಟಾಳ. ಅಂದ್ರ ಅವ್ರು ಬಂದ್ರು. ಯವ್ವ ಅಂತ ಬಂದ್ರು. ಎಂದು ಮಾತಾಡ್ಸಲಾರ್ದ ಮಕ್ಳು ಇವ್ರು. ಗುಡಿಸಲ್ದಾಗ ಒಂದೇ ಬೀಳ್ತಿತ್ತದು. ಬಂದ್ ಯವ್ವ ಅಂದ್ರ, ಬರ್ರಿಪ್ಪ. ಯಾಕ ಇಲ್ಲವಾ ಊಟ ಮಾಡಿದಿಲ್ಲ ಅಂದ್ರು. ಆಕಿ ಊಟ ಮಾಡಿದಿಲ್ಲ ಉತ್ತರ ಹೇಳಿಲ್ರಿ. ತಪ್ಪಿತ್ತ ಒಂದ್ ಹಿಂಗ ಅಳಿಗಾಡ್ಸಿ ಹಿಂಗಿಟ್ಲು. ಏನವ ಅಂದ್ರ, ಕೇಳ್ಬಾರ್ದು, ನಾವ್ ಹೋಗ ಅಂದ್ರು. ನಮ್ಮವ್ ಏನೋ ಇಟ್ಟಾಳ ಅಂದ್ರ ಅವ್ರು. ಯವ್ವ ಇದು ಯಾಕೋ ಸೋರಾಕತ್ತದ, ನಮ್ ರೂಮಿಗೆ ಬಾ ಅಂದ ಮಗ. ದೊಡ್ಡ ಮಗ ಬಂದ, ಬ್ಯಾಡ ನಮ್ಮ ಬೆಡ್ರೂಮ್ನಾಗ ಖಾಲಿ ಜಾಗ ಐತಿ, ಬಾ ನಮ್ ಬೆಡ್ರೂಮ್ನಾಗ ಇರಾಕತಿ, ನಾನು ರೂಮ್ನಾಗ ಇರಾಕತಿ. ಇವ್ರು ಕರ್ಕೊಂಡು ಹೋದ್ರು. ಆ ಮುದುಕಿ ಯಾರು ಬೆಡ್ರೂಮ್ ಬೇಡ, ನಡು ಹಾಲ್ನಾಗ ಇರ್ತೀನಂತ ಹಾಲ್ನಾಗ ಕಾಟ ಹಾಕ್ತ್ರಿ. ಅಲ್ಲಿರಕತ್ತಳು. ಬಂದವ್ರೆಲ್ಲ ಏನ್ ಮುದುಕಿ ಅಲ್ಲಿತ್ತು ಒಮ್ಮಿದೊಮ್ಮೆ. ಇದೆಲ್ಲ ಸೀರೆಲ್ಲ ಹರಿದಂಗಾಗಿತ್ತಲ್ಲ, ಅದನ್ನೆಲ್ಲ ಸ್ವಸ್ಥ್ಯಾರ ತಮ್ಮ ಪಿತಾಂಬರ ತಂತಂದ್ ಕೊಡಾಕತ್ರು. ಅವ್ರ ಮನಸ್ಸಿನಾಗ ಏನಂದ್ರ, ಇದ್ರ ಗಂಟೈತಿ, ಮುದುಕಿ ಹೋಗಾಗ ಯಾರಿಗೆರೆ ಕೊಡ್ತಾಳ, ಯಾರಿಗೆರೆ ಕೊಡೋದು ಬೇಡ, ನಮಗ ಕೊಡಬೇಕತ್ತ. ಒಬ್ಬ ಸ್ವಸ್ಥ್ಯಾರಕ್ಕಿಂತ ಒಬ್ಬ ಸ್ವಸ್ಥ್ಯಾರ ಚಂದ ನೋಡ್ಕೊಳಕತ್ರು. ವರ್ಷಗಳೇ ಉರುಳಿದ್ವು. ಮುದುಕಿ ಒಂದು ದಿವಸ ಹಂಗ ಅಂತ ಮ್ಯಾಕ್ ಹೋತು. ಡಬ್ಬಿ ತಗೊಂಡ ಹಿಂಗ ಬಿಚ್ಚಿ ನೋಡ್ತಾರ. 2 ಕಲ್ಲು ಇಟ್ಟು ಕೊಟ್ಟಿದ್ರಿ.